ಕಾಪಾಡಿದ ಮೀನಿನ ಅವತಾರವೇ. ಶಬ್ಬಾಷ್. ಮಿಸ್ಟರ್ ಲತೇಶ್, ಹೇಳಿ ಮೇಡಮ್. ಲತೇಶ ಅಂತ ಹೆಸರಿಟ್ಕೊಂಡು ನೀವಿರ್ಬೇಕು ಅನ್ಕೊಂಡ್ರೆ ಏರಿಯಾಗೆ ಹೋದ್ರೆ ನಿಮ್ಮ ಏರಿಯಾದಲ್ಲಿರೋ ನಿಮ್ಮ ಅಂಡು ತೊಳೆಯೋ ಮಕ್ಕಳೆಲ್ಲ ಲತೇಶ ಲತಾ ಅಂತ ನಿಮ್ಮ ಹೆಸರನ್ನ ಕುಳ್ಗಿಡ್ಸ್ಬಿಡಲ್ವಾ? ಹೌದಲ್ಲ ಮೇಡಮ್, ಅದೆಲ್ಲ ಯೋಚನೆ ಮಾಡಿರಲಿಲ್ಲ ನಾನು. ವಾಟ್ ಡು ಯು ಥಿಂಕ್? ಏನಿಡ್ಬೋದು? ನಾನೇನಾದ್ರೂ ಹೆಸರಿಟ್ಕೊಳ್ಳಂಗಿದ್ರೆ ಭೀಮಸೇನ ನಳಮಹಾರಾಜ ಅಂತ ಹೆಸರಿಟ್ಕೊಂಡ್ಬಿಟ್ಟು. ಚೆನ್ನಾಗಿದೆ. ಏನ್ ಬೇಡ, ಮುಚ್ಕೊಂಡು ಲತೇಶ ಅಂತ ಇಟ್ಕೋ ಸಾಕು. ಅವ್ರಿಗ ಹೆಸರಿಷ್ಟ ಆಗಿಲ್ಲ, ಭೀಮಸೇನ ನಳಮಹಾರಾಜ ಅಂತಾನೆ ಹೆಸರಿಟ್ಕೊಳ್ಳಿ. ಸುಮ್ನಿರ್ರಿ, ಅವನ ಹೆಸರು ಲತೇಶ. ಭೀಮಸೇನ ನಳಮಹಾರಾಜ. ಲತೇಶ. ಭೀಮಸೇನ ನಳಮಹಾರಾಜ. ಲತೇಶ. ಹೀಗೆ ಜಗಳ ಆಡ್ತಾ ಇದ್ರೆ ನೋಡಿ, ನಾನು ಅವನಲ್ಲ ಅಂತ ಹೆಸರಿಟ್ಕೊಂಡ್ಬಿಡ್ತೀನಿ. ಅಲ್ಲ ಆಡ್ಬೇಡ. ಏನ್ ರೋಡಲ್ಲಿ ಕೆಟ್ಟದಾಗ ಕಿರ್ಚ್ಕೊಂಡು ನೀನ್ ಕಿರ್ಚಿದ ತಕ್ಷಣ ಅವನೇನ್ ಆಗ್ಬಿಡಲ್ಲ, ಗೊತ್ತಾಯ್ತಾ? ಅವನು ಭೀಮಸೇನ ನಳ ಮಹಾರಾಜ ಆಗ್ಬೇಕಾಗಿಲ್ಲ, ಆಲ್ರೆಡಿ ಆಗಿದಾನೆ. ನಂಬಿಕೆ ಬಂದಿಲ್ವಾ? ಬಾ ತೋರಿಸ್ತೀನಿ. ಬಿಡೆ. ಲೇ, ಅದ್ ಬರೀ ಮೀನ್ ಕಣೆ, ಅದಕ್ಕೆ ಅಷ್ಟೊಂದು ಬಿಲ್ಡಪ್ಪ. ಅದು ನಿನಗೆ ನನಗೆ ಮಾತ್ರ ಬರೀ ಮೀನು, ಆದ್ರೆ ಅವನು ಭೀಮಸೇನ. ಅವನ್ಗೆ ಅದ್ ಹೆಂಗ್ ಕಾಣಿಸ್ತದೆ ಗೊತ್ತಾ? ಪಗಡೆಯ ನೆಪದಲ್ಲಿ ತೊಡೆಯಂ ತಟ್ಟಿದ ಕುರುಪತಿಯ ಉರು ಭಂಗಿಸಿದೋ. ಪರಿ ಪರಿ ಪಿರಿ ಪಿರಿ ಕಾಡಿದ ಕಾಮುಕ ಕೀಚಕನಂ ತರಿದವೋ. ರಣಾಂಗಣಮೇ ರಸಾಂಗಣಂ ಎಂದುದ್ಘೋಷಿಪನೀತಂ. ಅಮ್ಮ, ನನ್ ಕೈಲಿ ಘೋರ ನೋಡಕ್ಕಾಗಲ್ಲಪ್ಪ. ಕೊಲ್ಲೋದು ರಕ್ತ ಎಲ್ಲ ಮುಗ್ದೋಯ್ತು ಕಣೆ. ಇನ್ನೇನಿದ್ರು ಬರೀ ಸೈಂಟಿಸ್ಟ್ ಕೆಲಸ ಮಾತ್ರ. ಸೈಂಟಿಸ್ಟ್? ಹೋ